ಸಂಪುಟ ವಿಸ್ತರಣೆ ನಂತರದಲ್ಲಿ ಬಂಡಾಯ ಹೆಚ್ಚಾಗ್ತಾ ಇದೆ. 19 ಸಚಿವರ ಆಯ್ಕೆ ನಂತರ ಮತ್ತೆ ಅಸಮಾಧಾನ ಹೆಚ್ಚಾಗ್ತಾ ಇದೆ. 20 ಜನ ಆಯ್ಕೆ ಆಗಬೇಕಾಗಿತ್ತು. 19 ಜನ ಸಚಿವರಿಗೆ ನಿನ್ನೆ ಪ್ರಮಾಣ ವಚನ ಬೋಧನೆಯಾಗಿದೆ. ಥಾವರ್ ಚಂದ್ ಗೆಹ್ಲೋಟ್ ರಾಜ್ಯದ ರಾಜ್ಯಪಾಲರು ಬೋಧನೆ ಮಾಡಿದ್ರು. ಇದಾಗ್ತಾ ಇದ್ದಂತೆಯೇ ಯಾರ್ಯಾರು ಆಕಾಂಕ್ಷಿಗಳಿದ್ರಲ್ಲ ಅವರೆಲ್ಲರೂ ಕೂಡ ಒಂದೇ ಸಮಕ್ಕೆ ಇದೀಗ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಬೆಂಬಲಿಗರ ಮೂಲಕವಾಗಿ, ಪ್ರತಿಭಟನೆ ಮೂಲಕವಾಗಿ ರಾಜೀನಾಮೆ ಕೊಟ್ಬಿಡ್ತೀವಿ, ಇದೆಲ್ಲ ಮಾತು ಬರ್ತಾ ಇದೆ. ಅಲ್ಲಿ ಅಸಮಾಧಾನಿತರ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಒಂದು ಆತಂಕ ಕೂಡ ಇದೆ. ಯಾರೆಷ್ಟೇ ಧೈರ್ಯವಾಗಿದ್ದರೂ, ಏನೇ ಮಾತಾಡ್ತಾ ಇದ್ದರೂ ಕೂಡ ಒಬ್ಬರೋ ಇಬ್ಬರೋ 5 ಜನ ಆದರೆ ತಲೆ ಕೆಡಿಸ್ಕೊಳ್ಳಲ್ಲ. ಅಫ್ಕೋರ್ಸ್ ಒಂದು 20 ಜನ ಇವತ್ತಿಗೆ ಅಸಮಾಧಾನ ಸ್ಫೋಟಗೊಂಡರೂ ಕೂಡ ಸರ್ಕಾರ ಏನು ಬಿದ್ದು ಹೋಗಲ್ಲ. 20 ಜನ ರಾಜೀನಾಮೆ ಕೊಟ್ಬಿಟ್ರೂ ಕೂಡ ಸರ್ಕಾರ ಬೀಳಲಿಕ್ಕಿಲ್ಲ ಅಲ್ವಾ. 25 ಜನ ರಾಜೀನಾಮೆ ಕೊಟ್ಬಿಟ್ರೂ ಕೂಡ ಸರ್ಕಾರ ಬೀಳಲ್ಲ. ಹಾಗಂತ ನಿಮಗೆ 20 ಸ್ಥಾನಗಳಿದ್ದಾಗ 45 ಜನ ಮಿನಿಸ್ಟರ್ ಮಾಡೋಕ್ಕಾಗಲ್ಲ ಅಲ್ಲ. ಕಾನ್ಸ್ಟಿಟ್ಯೂಷನಲ್ ಕ್ಯಾಪ್ ಅಂತಾರೆ ಅದನ್ನು, ಸಂವಿಧಾನಿಕ ಮಿತಿ. ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಂತೆ 15% ಮೀರುವಂತಿರಬಾರ್ದು ಅಂತ. 15% ಮೀರುವಂತಿರಬಾರ್ದು ಸಾಂವಿಧಾನಿಕ ಮಿತಿ, ಅಷ್ಟು ಬರುತ್ತಲ್ವ. ಅಷ್ಟೊಂದು ಒಳಗಡೆ ನೀವು ಮಿನಿಸ್ಟರ್ ಮಾಡಬೇಕು ಅಂತೇಳಿ. ಹಾಗಿದ್ದಾಗ ಕಾನ್ಸ್ಟಿಟ್ಯೂಷನಲ್ ಕ್ಯಾಪನ್ನು ನೀವು ಮೀರಕ್ಕೆ ಬರಲ್ಲ. ಹಿಂದೆ ಎಲ್ಲ ಒಂದು ಕಾಲ ಇತ್ತು. ಈಗ ತೋಟಗಾರಿಕೆ, ರೇಷ್ಮೆ, ಕೃಷಿ, ನೀರಾವರಿ, ಸಣ್ಣ ನೀರಾವರಿ ಈ ಥರದ್ದೆಲ್ಲ ಬಂದಾಗ ಅದರಲ್ಲೇ ಭಾಗ ಮಾಡಿಬಿಡ್ತಾರೆ. ಯಾರು ಅಸಮಾಧಾನ ಪಟ್ಟಣ, ಆಯ್ತಪ್ಪ ನೀನು ರೇಷ್ಮೆ ನೋಡ್ಕೊಂಬಿಡು, ತೋಟಗಾರಿಕೆ ಅಥವಾ ಸಣ್ಣ ನೀರಾವರಿ ಕೊಟ್ಬಿಡ್ತಾ ಇದ್ರಿ. ಈ ಥರ ಅಂದರೆ ಎಲ್ರಿಗೂ ಸಮಾಧಾನ ಮಾಡ್ಕೊಂಡು ಹೋಗೋದು. 50 ಆದರೂ ಓಕೆ, 60 ಜನ ಮಿನಿಸ್ಟರ್ ಆದರೂ ಓಕೆ. ಈಗ ಹಾಗಿಲ್ವಲ್ಲ. ಅದಕ್ಕೇನಾಗುತ್ತೆ, ನಿಮಗೆ ಇರುವ ಇತಿಮಿತಿಗಳ ಒಳಗಡೆನೆ ಯಾರೇ CM ಆಗಿದ್ದರೂ 33 ಜನರನ್ನು ಅಷ್ಟೇ ನಿಮಗೆ ಮಿನಿಸ್ಟರ್ ಮಾಡೋಕ್ಕಾಗೋದು. ಬಟ್ ಈ ಬಾರಿ ಕ್ಯಾಬಿನೆಟ್ ಅಂತ ಬಂದಾಗ ಎದ್ದಿರೋ ಸಮಸ್ಯೆ ಏನು ಅಂತ ಹೇಳಿದ್ರೆ, ತುಂಬ ಪ್ರಭಾವಿಗಳನ್ನು, ಹಳಬರನ್ನು, ಅನುಭವಿಗಳನ್ನು, ತಿಳುವಳಿಕೆ ಉಳ್ಳವರನ್ನು ಮತ್ತು ಆ ವಿಷಯದ ಜ್ಞಾನ ಇದ್ದವರನ್ನು ಕ್ಯಾಬಿನೆಟ್ಗೆ ತೆಗೆದುಕೊಂಡಿಲ್ಲ. ಈ ವಿಷಯದ ಜ್ಞಾನ ಇರುವುದು ಒಂದು ಭಾಗ ಅಷ್ಟೇ. ಇಲ್ಲಿ ವಿಷಯದ ಜ್ಞಾನ ಇದೆ, ಜನ ತಿಳ್ಕೊಂಡಿದ್ದಾರೆ, 6 ಬಾರಿ ಗೆದ್ದಿದ್ದಾರೆ, 5 ಬಾರಿ ಗೆದ್ದಿದ್ದಾರೆ, ತುಂಬ ಅನುಭವಿಸ್ತಿದ್ದಾರೆ, ಅವರು ಚೆನ್ನಾಗಿ ನಿಭಾಯಿಸಿದಂತಹ ವ್ಯಕ್ತಿ ಇದ್ದಾರೆ, ಅವರು ಒಳ್ಳೆಯ ವಾಕ್ಪಟು ಇದ್ದಾರೆ, ಸದನದಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಇವೆಲ್ಲ ಇತ್ತಲ್ಲ, ಇದು ಮೆರಿಟ್ ಅಂತ ಅಂದುಕೊಂಡರು. ಯಾರು ಯಾವ ಗುಂಪಿನೊಂದಿಗೆ, ಕೆಲವು ಸಲ ಏನಾಗ್ಬಿಡುತ್ತೆ ನೋಡಿ, ಈ ಒಂದು ಗುಂಪಲ್ಲಿ ಜೈಕಾರ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಸಿದ್ದರಾಮಯ್ಯವ್ರಿಗೆ ಜೈ, DK ಶಿವಕುಮಾರ್ ಅವ್ರಿಗೆ ಜೈ, ಇನ್ಯಾರಿಗೋ ಮಲ್ಲಿಕಾರ್ಜುನ್ ಖರ್ಗೆಗೆ ಜೈ. ಈ ಜೈಕಾರ ಈ ಬಾರಿ ಏನನ್ನಿಸ್ತಿದೆ ನಮಗೆ ಅಂತ ಹೇಳಿದ್ರೆ, ಈ ಜೈಕಾರವೂ ಒಮ್ಮೊಮ್ಮೆ ಬೆಂಬಲಿಗ ಎನ್ನುವುದು ಕೂಡ ಅನೇಕರ ಅಧಿಕಾರ ಕಿತ್ಕೊಂಡು ಬಿಡುತ್ತಾ, ವಿ ಡೋಂಟ್ ನೋ. ಅಲ್ಲಿ ಬಣದ ಬಲ ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಬಹಳ ಅಳೆದು ತೂಗಿ ಈ ಬಾರಿ ಕ್ಯಾಬಿನೆಟ್ ರಚನೆ ಆಗಿದೆ. ಈ ಬಾರಿ ಕ್ಯಾಬಿನೆಟ್ ರಚನೆಯಲ್ಲಿ ಯಾರ ಪಾತ್ರವೂ ಇದ್ದಂತೆ ಕಾಣಿಸ್ತಾ ಇಲ್ಲ, ಎಕ್ಸೆಪ್ಟ್ ಕಾಂಗ್ರೆಸ್ ಹೈಕಮಾಂಡ್. ಕಾಂಗ್ರೆಸ್ ಹೈಕಮಾಂಡನ್ನು ಹೊರತುಪಡಿಸಿ ಇನ್ಯಾರ್ದೋ ಪ್ರಭಾವ ಇದೆ ಇಲ್ಲಿ ಅಂತ ಅನ್ನಿಸ್ತಾ ಇಲ್ಲ. ಯಾರ್ದಾದ್ರೂ ಆ ಥರ ಪ್ರಭಾವ ಇದ್ದಿದ್ದರೆ ಅವರವರ ಕಡೆಯವರ ಸ್ಥಾನಗಳು, ಪ್ರಮಾಣ ವಚನಗಳು ಜಾಸ್ತಿ ಇರಬೇಕಾಗಿತ್ತು ಅಂತ ಹಾಗನ್ನಿಸ್ತಾ ಇಲ್ಲ. ಇಲ್ಲಿ ಮೊದಲ ಬಾರಿಗೆ ಗೆದ್ದವರಿಗೆಲ್ಲ ಇಲ್ಲಿ ಮಂತ್ರಿಗಿರಿ ಸಿಕ್ಕಿದೆ. ಏನು ತೀರಾ ಬಣದೊಂದಿಗೆ ಗುರುತಿಸ್ಕೊಂಡವರು ಇಲ್ಲ ಇಲ್ಲಿ. ಆದರೆ ನಿಮಗೆ JDS ಇಂದ ಬಂದಿದ್ದಾರೆ ಶಿವಲಿಂಗೇಗೌಡರು, ಅವ್ರನ್ನ ಮಂತ್ರಿ ಮಾಡಿಬಿಟ್ರಲ್ಲ. ರಿಜ್ವಾನ್ ಆಗಿಬಿಟ್ರು, ರಿಜ್ವಾನ್ ಅರ್ಷದ್ ಮಂತ್ರಿ ಆಗಿಬಿಟ್ರು. ರಘುಮೂರ್ತಿ ಆಗಿಬಿಟ್ರು, ಚಳ್ಳಕೆರೆ ರಘುಮೂರ್ತಿ ಆದರು. ನಾಗೇಂದ್ರ ಮಿನಿಸ್ಟರ್ಗಿರಿ ರಾಜೀನಾಮೆ ಕೊಟ್ಟುಬಿಟ್ಟಿದ್ರು, ನಾಗೇಂದ್ರಗೆ ಮಿನಿಸ್ಟರ್ಗಿರಿ ಸಿಕ್ತು. ಬಸವಂತಪ್ಪ ಆಗಿಬಿಟ್ರು ಈ ಬಾರಿ ಮಿನಿಸ್ಟ್ರು. ಯಾರು ಲಾಬಿ? ಇವೆಲ್ಲ ಲಾಬಿ ಅಂತ ಹೇಳೋಕ್ಕಾಗತ್ತಾ? ಇದು DK ಶಿವಕುಮಾರ್ ಅವರು ಲಾಬಿ ಮಾಡಿದ್ದಾರೆ, ಇದು ಸಿದ್ದರಾಮಯ್ಯವ್ರು ಮಾಡಿದ್ದಾರೆ? ನೋ, ಆ ಥರ ಹೇಳಲಿಕ್ಕೆ ಬರಲ್ಲ. ಏನು ಮಾಡಿದೆ ಈ ಇಡೀ ಹೈಕಮಾಂಡ್ ಅಂತ ಹೇಳಿದ್ರೆ, ಇಲ್ಲಿ ಯಾರೊಬ್ಬರಿಗೂ ತಕಡಿ ಜಾಸ್ತಿ ತೂಗಬಾರ್ದು ಅಂತ ಮಾಡಿಬಿಟ್ಟಿದ್ದಾರೆ ಅವರು. ಸರಿ, ಸಪೋಸ್ 33 ಜನ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತಪ್ಪ ನಾಳೆ ಒಂದು ವಿಚಾರಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ಇದರಲ್ಲಿ DK ಶಿವಕುಮಾರ್ ಅವ್ರನ್ನ ನಾವು ಸೋಲಿಸ್ಬೇಕು, ಈ ನಿರ್ಧಾರಕ್ಕೆ ಒಪ್ಪಬಾರದು ಅಂತ ಒಬ್ಬರು ಡಿಸೈಡ್ ಮಾಡಿದ್ರು ಅಂದಾಗ, ಸಪೋಸ್ ಸಿದ್ದರಾಮಯ್ಯವ್ರ ಬಣ 33 ಜನ ಅಂತ ಇದ್ದಾರಲ್ವ ಸಚಿವರೆಲ್ಲರೂ ಕೂಡ, 33ರಲ್ಲಿ ಒಂದು 20 ಜನ ಇದಕ್ಕೆ ವಿರುದ್ಧ ಇದ್ಬಿಡೋಣ, ನಾವು ಮೇಕೆದಾಟ್ ಮಾಡೋಣಪ್ಪ, ಏನಪ್ಪ ಬೇಡ ಸಿದ್ದರಾಮಯ್ಯವ್ರ ವಿಚಾರದಲ್ಲಿ ಅವರೆಲ್ಲರಿಗೂ ಕೋಪ ಇರುತ್ತೆ, ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ ನಾನು. ಅಥವಾ ಇನ್ನೊಂದು ಏರ್ಪೋರ್ಟ್ ಮಾಡೋಣ, ಬೇಡ DK ಶಿವಕುಮಾರ್ ನಾವು ಇದು ಮಾಡೋಕ್ಕೆ ಬಿಡಬಾರ್ದು, 20 ಜನ ನೋ ಅಂತ ಹೇಳಿಬಿಡೋಣ. ಈ ಥರದ ವಿಚಾರಗಳಿಗೂ ಸಂಬಂಧಪಟ್ಟಂತೆ ನಾವು ಚೆಕ್ ಮಾಡ್ಕೊಂಬಿಟ್ಟಾಗಿಲ್ಲಿ ಇಲ್ಲೇನಾಗಿದೆ ಅಂದರೆ, ಸಿದ್ದರಾಮಯ್ಯವ್ರ ಕಡೆಯವರು ಜಾಸ್ತಿ ಇಲ್ಲ, DK ಶಿವಕುಮಾರ್ ಕಡೆಯವರು ಜಾಸ್ತಿ ಇಲ್ಲ. ಈ ತಟಸ್ಥರಿರ್ತಾರಲ್ಲ, ತಟಸ್ಥರನ್ನೇ ಜಾಸ್ತಿ ಮಂತ್ರಿಗಿರಿ ಇಲ್ಲಿ ಕರೆದಿರೋದು, ಕೈ ಬೀಸಿ ಕರೆದಿರೋದು ಅವ್ರನ್ನ ಅಂತೇಳಿ. ಹಾಗಾಗಿ ಬಣದ ಜೊತೆಲಿ ಬೇಕು ಅಂತ ಗುರುತಿಸ್ಕೊಂಡಿದ್ರು, ಬೇಡ ಅಂತ ಗುರುತಿಸ್ಕೊಂಡಿದ್ರು, ಸಿದ್ದರಾಮಯ್ಯನವ್ರ ಜೊತೆಯಲ್ಲೇ ವಲಸೆ ಬಂದಿದ್ರು ಬೇರೆ ಪಾರ್ಟಿಗಳಿಂದ, ಅಥವಾ ಒಂದು ಸಹಜವಾಗಿಯೇ ಅವ್ರನ್ನ ಫಾಲೋ ಮಾಡ್ತಾಯಿದ್ರು, ಅವ್ರ ಲೀಡರ್ ಅಂತ ಒಪ್ಕೊಂಡಿದ್ರು ಅಂಥವ್ರು ಎಲ್ರಿಗೂ ಕೂಡ ದೊಡ್ಡ ಅಸಮಾಧಾನ ಆಗಿಬಿಟ್ಟಿದೆ ಇದೀಗ. ಈ ಥರ ಆಗೋಯ್ತಲ್ಲ, ನಮಗೆ ಬೆಂಬಲ ಕೊಟ್ಟಿದ್ದಕ್ಕೆ ಈ ಥರ ಆಗಿಬಿಡ್ತಾ. ಒಂದು ಏರೋಪ್ಲೇನ್ ದೆಹಲಿಗೆ ಹೋಗುತ್ತೆ ಅಂದರೆ ಯಾರು ಅದನ್ನು ಫಾಲೋ ಮಾಡ್ಕೊಂಡು ಹೋದರು,
ಅಂಥವ್ರಿಗೆಲ್ಲ ತುಂಬ ಮಟ್ಟದಲ್ಲಿ ಆಗಿಲ್ಲ, ಇಲ್ಲಿ ತುಂಬ ಮಟ್ಟಕ್ಕಾಗಿಲ್ಲ. ಸಿದ್ದರಾಮಯ್ಯನವರು ಕೂಡ ನಿನ್ನೆ ಈ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬಂದಿಲ್ಲ. ನಿನ್ನೆ ಮಧ್ಯಾಹ್ನವೇ ಅವರು ಹೇಳಿಬಿಟ್ಟಿದ್ರು ನಾನು ಬರಲ್ಲ ಈ ಕಾರ್ಯಕ್ರಮಕ್ಕೆ ಅಂಥೇಳಿ. ಸೊ ಓವರಾಲ್ ಆಗಿ ಇಲ್ಲಿ ಹೈಕಮಾಂಡ್ ಕೈ ಮೇಲಾಗಿದೆಯೇ ಹೊರತು ರಾಜ್ಯದ ಯಾವೊಬ್ಬ ನಾಯಕನ ಕೈ ಮೇಲಾಗಿ ಇಲ್ಲಿ ಯಾರಿಗೋ ಮಂತ್ರಿಗಿರಿ ಸಿಕ್ಕಿದೆ ಅಂತ ಇಲ್ಲ. ಹಾಗಂತ ಸಿದ್ದರಾಮಯ್ಯವ್ರ ಕಡೆಯವ್ರನ್ನ ಮಂತ್ರಿ ಮಾಡೇ ಇಲ್ವಾ? ಡಿ ಕೆ ಶಿವಕುಮಾರ್ ಕಡೆಯವ್ರನ್ನ ಮಂತ್ರಿ ಮಾಡೇ ಇಲ್ವಾ? ಮಾಡಿದ್ದಾರೆ. ಆದರೆ ಇವರು ಕೇಳಿಕೊಂಡಷ್ಟು ಜನನ ಮಾಡಿಲ್ಲ. 10 ಜನ ಕೇಳಿರ್ತಾರೆ ಅಂತ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ 2 3 ಮುಗೀತು, ಅವ್ರ ಕೂಟ ಮುಗಿಸ್ಬಿಟ್ಟಿದ್ದಾರೆ. ಹಾಗಾಗಿ ಅನೇಕರಿಗೆ ಇದೀಗ ಅಸಮಾಧಾನ ಶುರುವಾಗ್ಬಿಟ್ಟಿದೆ. 10ಕ್ಕಿಂತ ಹೆಚ್ಚಿನ ಶಾಸಕರು ಬೇಸರದಿಂದ ರಾಜೀನಾಮೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಇನ್ನಷ್ಟು ಶಾಸಕರು ಪಾರ್ಟಿನೇ ಬಿಟ್ಬಿಡ್ತೀವಿ, ಬರೀ ರಾಜೀನಾಮೆ ಕೊಡಲ್ಲ, ಕಾಂಗ್ರೆಸ್ ಪಕ್ಷದ ಸದಸ್ಯತ್ವನೇ ನಮಗೆ ಬೇಕಾಗಿಲ್ಲ ಅಂತ ಆಲೋಚನೆ ಮಾಡ್ತಾ ಇದ್ದಾರಂತೆ. ಶಾಸಕರ ಅಸಮಾಧಾನ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಿಬಿಡುತ್ತಾ? 1.5 ವರ್ಷ 2 ವರ್ಷದ ಎಲೆಕ್ಷನ್ ಇಟ್ಕೊಂಡು ದೊಡ್ಡ ಡ್ಯಾಮೇಜ್ ಆಗಿಬಿಡುತ್ತಾ ಇವರಿಗೆ? ಇವತ್ತು ಹಲವು ಶಾಸಕರು ರಾಜೀನಾಮೆ ಕೊಡ್ತಕ್ಕಂಥ ಪ್ರಯತ್ನದಲ್ಲಿ ಇದ್ದಾರಂತೆ. ಶಾಸಕರೆಲ್ಲ ಈ ಥರ ಮಾತಾಡ್ತಾರೆ, ಸುಲಭಕ್ಕೆ ರಾಜೀನಾಮೆ ಕೊಟ್ಟುಬಿಡಲ್ಲ, ಎಲೆಕ್ಷನ್ಗೆ ತುಂಬ ಖರ್ಚು ಮಾಡಿರ್ತಾರೆ. ಈಗ ಮಾತ್ರ ರಾಜೀನಾಮೆ ಕೊಟ್ಟುಬಿಟ್ರು ಇನ್ನೊಂದು 6 ತಿಂಗಳು ಎಲೆಕ್ಷನ್ ಬರುತ್ತಲ್ಲ, 6 ತಿಂಗಳು ಖಾಲಿ ಆದಾಗ ಎಲೆಕ್ಷನ್ ಮಾಡಬೇಕಾಗತ್ತೆ, ಅವರೇ ನಿಂತ್ಕೋಬೇಕಲ್ಲ, ಮತ್ತೆ ಬೇರೆ ಪಾರ್ಟಿ ನಿಂತ್ಕೊಂಡ್ಬಿಟ್ಟು ಬೇರೆ ಸರ್ಕಾರ ತರಿಸ್ಬಿಡ್ತಾರ? ಆ ಥರದ ಅವಕಾಶಗಳು ಕಡಿಮೆ ಇದೆ. ಇದಲ್ಲದೆ ಈ ಥರ ಹೆದರಿಸುವವರಿಗೆ ಬೆದರಿಸುವವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಇನ್ನೊಂದು ಮಾತು ಹೇಳಿಬಿಟ್ಟಿದೆ, ಯಾರಾದರೂ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರೆ ಮೊದಲು ಕೇಳಿ ನೋಡಿ, ಇಲ್ಲ ರಾಜೀನಾಮೆ ಕೊಟ್ಬಿಡ್ತೀವಿ ನಾವು ಅಂತ ಹೇಳಿದ್ರೆ 2 ನಿಮಿಷನೂ ವೆಯ್ಟ್ ಮಾಡಬೇಡಿ, ಅಕ್ಸೆಪ್ಟ್ ಮಾಡಿಬಿಡಿ ರಾಜೀನಾಮೆ ಅಂತ ಹೇಳಿಬಿಟ್ಟಿದ್ದಾರೆ. ಇದು ಏನಾಗಿದೆ, ಅನೇಕರಿಗೆ ಆಘಾತ. ತನ್ನ ಪ್ರತಿಭಟನೆಯನ್ನು ದಾಖಲಿಸಬೇಕು, ರಾಜೀನಾಮೆ ಕೊಡ್ತೀನಿ ಅಂತಲೂ ಹೇಳ್ತಾ ಇರಬೇಕು, ಅದರ ತೀವ್ರತೆಯನ್ನು ತೋರಿಸ್ತಾ ಇರಬೇಕು, ಅದರ ರಾಜೀನಾಮೆಗೆ ಸೈನ್ ಮಾಡಿ ಪತ್ರವನ್ನು ಮಾತ್ರ ಕೊಡಬಾರ್ದು. ಮಾಧ್ಯಮದ ಕ್ಯಾಮ್ರಾಗಳು ಬರ್ತಾವಲ್ಲ, ಬರೆದಿಟ್ಟು ತೋರಿಸ್ತಾ ಇರೋದು ಹಿಂಗೆ, ಬರ್ದಿದ್ದೀನಿ ಅಷ್ಟೇ. ಅಲ್ಲಿ ಹೆಸರು ಇರ್ತದಲ್ಲ ಅವ್ರದ್ದು ಕೆಳಗಡೆ, ಅಲ್ಲಿ ಸೈನ್ ಕೂಡ ಮಾಡಿಲ್ಲ. ಎಷ್ಟೊಂದು ಜನ ಹೆದರ್ಸೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಪಾರ್ಟಿ ಬಿಟ್ಬಿಡ್ತೀನಿ, ಸೈನ್ ಕೂಡ ಮಾಡಿಲ್ಲ. ತಮ್ಮ ವಿಶ್ವಾಸಿ ಅಷ್ಟೇ, ಯಾರು ಗೊತ್ತಿಲ್ಲ, ತಮ್ಮ ವಿಶ್ವಾಸಿ ಅಷ್ಟೇ, ಸೈನ್ ಮಾಡಬೇಕಲ್ಲ. ಕೊಟ್ಬಿಡ್ತೀನಿ ಅಂದರೆ ಹತ್ತು ಕರೆದು ಔತಣಕ್ಕೆ ಹಾಕ್ಸ್ಕೊಳ್ಳೋದು ಅಂತಾರೆ ನಮ್ಮ ಕಡೆ. 10 ಕರೆದು ಔತಣಕ್ಕೆ ಹಾಕ್ಸ್ಕೊಳ್ಳೋದು. ಹಿಂಗಾದರೂ ನಾನು ಕರೆದು ಬಿಡ್ತಾರೇನೋ, ಮಿನಿಸ್ಟ್ರಿಗೆ ಕೊಟ್ಬಿಡ್ತಾರೇನೋ ಅಂಥೇಳಿ. ಬಟ್ ಹೈಕಮಾಂಡ್ ಹೇಳಿಬಿಟ್ಟಿದೆ, ಯಾರಾದರೂ ರಾಜೀನಾಮೆ ಕೊಡ್ತಾರೆ ಅಂದರೆ ಅವರಿಗೆ ನೋವು ಮಾಡಬೇಡಿ, ತಡ ಮಾಡದೆ 2 ನಿಮಿಷನೂ ತಡ ಮಾಡದೆ ತೊಗೊಂಡು ಬಿಡಿ ಅಂಥೇಳಿ. ಬೇಳೂರು ಗೋಪಾಲಕೃಷ್ಣ, ಭದ್ರಾವತಿ ಸಂಗಮೇಶ್ ರಿಸೈನ್ ಮಾಡಿಬಿಡ್ತಾರೆ ಅವರು ಹೇಳ್ತಾ ಇದ್ದಾರೆ. ಮಾಧ್ಯಮಗಳ ಕ್ಯಾಮ್ರಾ ಮುಂದೆ ಹೇಳಿದ್ದೆ, ಹೋಗಿ ಕೊಟ್ಟುಬಿಡ್ಬೇಕಲ್ವೇನ್ರಿ ರಾಜೀನಾಮೆಯನ್ನು? ಕೊಟ್ಟಿಲ್ಲ. ಯಶವಂತರಾಯಗೌಡ ಪಾಟೀಲ್ರು ಮಾತ್ರ ರಾಜೀನಾಮೆಯನ್ನು ಕೊಟ್ಟಿದ್ದಾರಂತೆ, ಎಲ್ಲರಿಗಿಂತ ಮುಂಚೆ ಕೊಟ್ಟುಬಿಟ್ಟಿದ್ದಾರೆ. ಸೊ ಅಪ್ಪಾಜಿ ನಾಡಗೌಡರು, ಶಿವಾನಂದ ಪಾಟೀಲ್, HK ಪಾಟೀಲ್ CM ವಿರುದ್ಧ ಮುನಿಸ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಯಚಂದ್ರ, ಅಶೋಕ್ ಪಟ್ಟಣ್, HC ಮಹದೇವಪ್ಪ. ಅಶೋಕ್ ಪಟ್ಟಣ್ ಅಂತೂ ತಿರುಗಿದ್ದೆ ದೆಹಲಿಗೆ, ಓಡಾಡಿದ್ದೆ, ಏನೋ ಆಗಬಹುದೇನೋ ಅಂತ ಚರ್ಚೆ ಕೂಡ ಬಂತು. ಅಶೋಕ್ ಪಟ್ಟಣ್ ಕೂಡ ಆಗಲಿಲ್ಲ. HC ಮಹದೇವಪ್ಪ, ಸಿದ್ದರಾಮಯ್ಯನವ್ರಿಗೆ ಬಲಗೈ ಎಡಗೈ ಎಲ್ಲ ಹೇಳ್ತಾ ಇದ್ರಲ್ಲ, HC ಮಹದೇವಪ್ಪನವರು ಆಗಲಿಲ್ಲ. ಜಯಚಂದ್ರ ಆಗಲಿಲ್ಲ. ಜಯಚಂದ್ರ ಸಿಟ್ಟು ಬಂದಿದೆ, ನಮ್ಮನ್ನು ಮಾಡಿಲ್ಲ ಅಂಥೇಳಿ. ಅಲ್ಲಿ ಇನ್ನೊಂದು ಕಡೆ ದೇಶಪಾಂಡೆನೂ ಮಾಡಿಲ್ಲ, ಈ ಕಡೆ ದಿನೇಶ್ ಗುಂಡೂರಾವ್ನೂ ಮಾಡಿಲ್ಲ. ಇಲ್ಲಿ